ನಮ್ಮನೆಯವರಿಲ್ಲ, ನಮ್ಮನೆಯವರು ಇವಾಗ ಟ್ರಿಪ್ ಹೋಗಿದ್ದಾರೆ. 12 ಗಂಟೆ ಇದ್ರೇನು ಕೇಕ್ ಏನು ಕಟ್ ಮಾಡಿಸ್ತಾ ಇರಲಿಲ್ಲ, ಅವ್ರಿಗೆ ಅಭ್ಯಾಸನೂ ಏನಿಲ್ಲ. ಸದ್ಯ ವಿಶ್ ಮಾಡಿದರೆ ಹೆಚ್ಚು ನನಗೆ ಅವರು. ನೆನ್ನೆ ರಾತ್ರಿ ಮಾಡಲ್ಲ, 12 ಗಂಟೆಗೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದಂತೂ ಮಾಡಲಿಲ್ಲ. ನಂಗೆ ಗೊತ್ತಿತ್ತದು ಬೆಳಗ್ಗೆ ಎದ್ದು ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ ಏನಾದರೂ ಬೇರೆ ಥರ ಬೇರೆಯವ್ರಿಗೆ ಏನಾದ್ರು ಕೇಕ್ ಕಟ್ ಮಾಡಿಸ್ಬೇಕು, ಹಬ್ಬ ಮಾರಿ ಹಬ್ಬ ನಮ್ಮನೆಯವರಿಗೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನನ್ನ ಮಗಳು ಲೈಬ್ರರಿಗೆ ಬಂದಿದ್ದು, ಇಲ್ಲೇ ಮನೆ ಹತ್ರನೇ. ಹೇಗಿದ್ರು ಇವತ್ತು ಸಾಟರ್ಡೆ ಸಂಡೇ ಕೂಡ ಆಗಿತ್ತು, ಹಾಗಾಗಿ ಇಬ್ರು ಫ್ರೀ ಇದ್ದು. ಮತ್ತೆ ಮನೇಲೂ ಅಷ್ಟೇ, ನಮ್ಮ ಮನೆಯವರು ಟ್ರಿಪ್ ಹೋಗಿದ್ರಲ್ಲ, ಹಾಗಾಗಿ ಮನೇಲಿ ಬೋರ್ ಆಗ್ತಿತ್ತು ಅಂತ ಹೇಳಿ ಹೊರಗೆ ಬಂದಿದ್ದು. ಆದರೆ ಸ್ವಲ್ಪ ಲೇಟಾಗಿ ಬಂದುಬಿಟ್ಟಿದ್ದೀವಿ. ನಮ್ಮ ಮನೆಯವರು ಲಾಸ್ಟ್ ವಿಡಿಯೋದಲ್ಲಿ ನಮ್ಮ ಮನೆಯವರು ಟ್ರಿಪ್ಪಿಗೆ ಎಲ್ಲ ಹೋಗ್ತಾಯಿದ್ದೆ, ರೆಡಿ ಆಗ್ತಾ ಇದ್ದಿದ್ದೆಲ್ಲ ವಿಡಿಯೋ ಮಾಡಿದ್ದೆ. ಅವ್ರು ಆ್ಯಕ್ಚುಲಿ ಟ್ರಿಪ್ಪಿಗೆ ಹೋಗಿ 1 ವಾರ ಆಯಿತು. ಇದು 1 ವಾರದ ಮೇಲೆ ವಿಡಿಯೋ ಮಾಡ್ತಾ ಇದ್ದಿದ್ದು. ನೋಡಿ, ನನ್ನ ಮಗಳು ಲೈಬ್ರರಿಗೆ ಬಂದಿದೆ. ಅವಳೇ ನನ್ನ ಮಗಳು. ನಾನು ಲೈಬ್ರರಿಗೆ ಕರ್ಕೊಂಡೋಗಿ ನಾನು ಓದಬೇಕು ಅಂತ ಕರ್ಕೊಬಂದಿದ್ದಾಳೆ. ಮನೇಲಿ ಹೋಮ್ವರ್ಕ್ ಇದೆ, ಅದನ್ನು ಮಾತ್ರ ಮಾಡಲ್ಲ ಅಂತಾಳೆ. ಇಷ್ಟು ಕನ್ನಡ ಬುಕ್ಸ್ ಇದೆ. ಸದ್ಗುರು ಅವ್ರಿಗೆ ನೋಡಿ, ಗೌಡ ಸಂಸ್ಕೃತಿ. ಇಂಥ ಚಿತ್ರಗಳು ನೋಡಿದರೆ ಕೆಲವೊಂದು ನನಗೆ ಚಿತ್ರಗಳು ಅಟ್ರಾಕ್ಟ್ ಆಗುತ್ತೆ ಅಂತ ನೋಡಿದರೆ ಮಾತ್ರ ಓದಬೇಕು ಅನಿಸುತ್ತೆ. ಅಲ್ಲೊಂದು ದೊಡ್ಡ ಮನೆ ಅಂತ ಇದೆ ಬುಕ್ಕು. ಬೆಂಗಳೂರು ಅಂದರೆ ಸುಮ್ಮನೆನಾ? ಯಾರಾದರೂ ಇಂಟ್ರೆಸ್ಟ್ ಇದ್ದವರು, ಏನಾರ ಲೈಬ್ರರಿಗೆ ಓದಬೇಕು ಅಂತ ಅಂದ್ಕೊಂಡವರು, ಟೈಮ್ ಇದ್ದಾಗ ಬೇಕಾದ್ರೆ ಮಕ್ಕಳನ್ನು ಕರ್ಕೊಬಂದು ಇಲ್ಲಿ ಬಿಟ್ಬಿಟ್ಟು ನಾವು ಓದ್ತಾ ಕೂತ್ಕೊಬೋದು. ಇದು ಶಾಂತಿನಿಕೇತನದಲ್ಲಿರೋದು, ಈಗ ಹೊಸ್ದಾಗಿರೋದು. ಈಗ 9 ಮಂತ್ಸ್ ಆಗಿರ್ಬೋದೇನೋ. ನನ್ನ ಮಗಳಂತೂ ತುಂಬ ಇಂಟ್ರೆಸ್ಟಲ್ಲಿ ಕೂತ್ಕೊಂಡು ಓದ್ತಾ ಇದೆ. ಅದೇನು ಓದ್ತಾ ಇದೆ ಅವಳಿಗೆ ಗೊತ್ತಿಲ್ಲ. ಈಗ ಮನೇಲಿ ಹೋಮ್ವರ್ಕ್ ಇದೆ. ಈಗ ಆಲ್ರೆಡಿ 8:30 9 ಗಂಟೆ ಆಗಿದೆ ರಾತ್ರಿ. ನನ್ನ ಮಗಳು ಅವಳ ಏಜಿನ ಬುಕ್ಕು ಓದೋದು ಬಿಟ್ಬಿಟ್ಟು ದೆವ್ವನ ಬುಕ್ ಇಟ್ಕೊ ಕೂತಿದ್ದಾಳೆ. ಇಲ್ಲೂ ಇದು ದೆವ್ವನ ಬುಕ್ ಅಲ್ಲ, ನೀನು ಫಸ್ಟ್ ತೆಗ್ದಿದ್ದು ಅದೇನೆ. ದೆವ್ವದ ಬುಕ್ ನೋಡ್ಬಿಟ್ಟು ವಾವ್ ಅಮ್ಮ ನೋಡಿ ಅಂತ ಅಷ್ಟು ಇಂಟ್ರೆಸ್ಟ್. ಅಂದರೆ ಭಯ ಅವಳಿಗೆ, ಆದರೆ ಅಂಥವೇ ಇಷ್ಟ. ಇನ್ನೂ ಅಲ್ಲೇನೋ ಇದೆ ಅಂತ ತಿಳ್ಕೊಬೇಕು ಅಂತ. ಈಗ ಹೋಗಿ ಬಂದು ಮತ್ತೆ ಅದೇ ದೇವನ ವಿಷಯಕ್ಕೆ ಬರ್ತಾಳೆ. ಫೋನ್ ಕುಡಿ, ಫೋನಲ್ಲೂ ಅದೇ. ಟಿವಿ ಕುಡಿ, ಟಿವಿಲೂ ಅದೇನೆ. ಸ್ಟೋರಿ ಯಾರು ಹೇಳ್ತಾರೆ ಅಂತ ದೇವನ ಸ್ಟೋರಿ ಹೇಳಿ ಅಂತಾಳೆ. ಇಷ್ಟ ಇಲ್ಲ, ಹೆದರಿಕೆ, ಆದ್ರೂ ನೋಡೋಕ್ಕಿಷ್ಟ, ಕೇಳೋಕ್ಕಿಷ್ಟ ಅವಳಿಗೆ. ಹಾಗೆ ಅಕ್ಬರ್ ಬೀರವಲ್ಲನ ಕತೆಗಳ ನಂಗೆ ಗೊತ್ತೇ ಆಗಿಲ್ಲ ಇದು ಮಗಳಿಗೆ ಹೇಳ್ಕೊಡೋದಂತ. ನೆಕ್ಸ್ಟ್ ಟೈಮ್ ಬಂದಾಗ ಹೇಳ್ಕೊಡ್ತೀನಿ. ಈಗ ರಾತ್ರಿ 9 ಗಂಟೆ ಆಯಿತು ಮಗಳು, ನಾವು ಮತ್ತೆ ಮನೆಗೆ ಹೋಗೋದು ಟೈಮ್ ಆಗುತ್ತೆ. ನೀನು ನಾಯಕನಾಗು. ಚೆನ್ನಾಗಿದೆ. ಹಳ್ಳಿಯ ಚಿತ್ರಗಳು. ವಾವ್. ಇವತ್ತು ಸ್ವಲ್ಪ ಲೇಟಾಗಿ ಬಂದು ಎಲ್ಲ ಕೆಲಸ ಮುಗಿಸ್ಕೊಂಡು ಲಾಸ್ಟಿಗೆ ಇಲ್ಲಿ ಒಂದು ವಿಸಿಟ್ ಕೊಡೋಣ, ಹೇಗಿದೆ ನಾವು ನೋಡಿರ್ಲಿಲ್ವಲ್ಲ ಅಂತ. ಬಟ್ ಚೆನ್ನಾಗಿದೆ. ಬಟ್ ಇವಾಗ ಟೈಮ್ ಇಲ್ಲ. ಎಕನಾಮಿಕ್ಸ್ ನೋಡಿ, ಅಲ್ಲಿ ಕೂತ್ಕೊಂಡು ತಿಂತಾ ಇದ್ವಾ. ಹಾಗಾಗಿ ನನ್ನ ಮಗಳು ಅಮ್ಮ ಕರ್ಕೊಂಡು ಹೋಗ್ರಮ್ಮ ಲೈಬ್ರರಿಗೆ ಅಂತ ತಿಂತ ಹೇಳಿದ್ದು. ಈಗ ಜಸ್ಟ್ ನಾವಷ್ಟೇ ಅಲ್ಲಿ ಮುಗಿಸ್ಕೊಂಡು ಬಂದು ಕಳ್ಳಿ ಆಟ ಸಾಮಾನು ಈಗ ಬೇಕು ನಿಮಗೆ. ಇಲ್ಲಿ ಕೂತ್ಕೊಂಡು ಓದೋದು, ಇಲ್ಲೇ ಕೂತ್ಕೊಂಡು ಓದೋದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಓ, ಇದು ಟೇಪ್. ಮಕ್ಕಳಿಗೆ ಏನು ಅವಶ್ಯಕತೆ ಇಲ್ಲ, ವೇಸ್ಟ್ ಇದು. ಓ, ಶಾರ್ಪ್ನರ್. ಹಾಂ, ಇಲ್ಲಿ ಅಮ್ಕಿದ್ರೆ ಒಂದು ಸಿಸರ್. ಓಕೆ. ಮತ್ತೆ ಇದು ಇಲ್ಲಿ ಅಮ್ಕಿದ್ರೆ ಒಂದು ಎರೇಸರ್. ಹಾಂ, ಮತ್ತೆ ನೋಡಿ ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ. ಹಾಗೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು, ಇದು ನೆಕ್ಸ್ಟ್ ಡೇ ವಿಡಿಯೋ. ನನ್ನ ಬರ್ತ್ಡೇ ಇತ್ತು ರಾತ್ರಿ, ಆವಾಗ ನಮ್ಮ ಯಕ್ಷಿತ್ ಬಂದಿದ್ದ, ಹಾಗೆ ಕೇಕ್ ಕಟ್ ಮಾಡಿಸಿದ್ದ. ಅದ್ರದ್ದು ಸ್ವಲ್ಪ ಒಂದು ವಿಡಿಯೋ ಹಾಕಿದ್ದೀನಿ. ಏನಾಗಲ್ಲ ಅದ್ರ ಅಚ್ಚ ಇಲ್ಲಿ ಏನಾಗಲ್ಲ. ಅಲ್ಲ ಎದುರು ಹಚ್ಚು, ನಿಧಾನಕ್ಕೆ ಹಚ್ಚು, ಏನಾಗಲ್ಲ, ಏನ್ ಬರಲ್ಲ ಬಿಡು. ಹುಟ್ಟುಹಬ್ಬದ ಹಾರ್ದಿಕ ಹ್ಯಾಪಿ ಬರ್ಡೇ. ಅದೊಂದು ತೆಗಿಗದು ತೆಗಿಯಪ್ಪ ಹ್ಯಾಪಿ ಬರ್ಡೇ. ಅಮ್ಮ ಸ್ವಲ್ಪ ತಂದಿದ್ದು ಗೊತ್ತಿಲ್ಲ, ತಿನ್ನಲ್ವಾ? ಸ್ವಲ್ಪ ತಿನ್ನಪ್ಪ. ಚಿಕನ್ ಚೆನ್ನಾಗಿ ನೈಸ್ ಕೋಲ್ಡ್ ಡ್ರಿಂಕ್ಸ್ ಐ ಗಾಟ್. ಎಲ್ಲ ತಗೊಳ್ಳಿ.
ಓಕೆ ಪೂಜಾ. ಹಾಗೆ ಕೇಕ್ ಕಟ್ ಮಾಡಿದ್ದೆಲ್ಲ ಆಯಿತು. ಓನರ್ ಅವ್ರು ಬಂದಿದ್ರು, ಖುಷಿ ಆಯಿತು. ಗಿಫ್ಟ್ ಕೂಡ ಕೊಟ್ಟೋದ್ರು. ಹಾಗೇನೆ ನೋಡಿ ನಾನು ಈಗಷ್ಟೇ ಎಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಇದು ನಾಲ್ಕನೇ ಸರಿ ಬೆಳಗ್ಗೆಯಿಂದ ಕ್ಲೀನ್ ಮಾಡ್ತಿರೋದು. ಈಗ ನಮ್ಮ ಯಕ್ಷಿತ್ ಬಂದರೆ ಅವ್ನು ಯಾವಾಗಲೂ ಅಷ್ಟೇ, ಅವ್ನು ಕೂತಿದ್ದ ಜಾಗ ನಿಂತಿದ್ದ ಜಾಗ ಎಲ್ಲ ದಿಂಬ ಆಚೆ ಈಚೆ ಬಿಸಾಕ್ ಮತ್ತೆ ನೋಡಿ ಹೇಗೆ ಮಾಡಿರ್ತಾನೆ ಇದನ್ನ ಅಂತ. ಹಾಗೆ ಸ್ವಲ್ಪ ಬಾತ್ರೂಮ್ ಕ್ಲೀನ್ ಮಾಡಬೇಕಾಗಿತ್ತು, ಆರ್ಪಿಕ್ ಹಾಕಿ ಎಲ್ಲ ಹಾಗೆ ಬಿಟ್ಟಿದ್ದೀನಿ. ಯಾಕೆ ಈ ಸರಿ ಎಷ್ಟು ಗಲೀಜಾಗಿದೆ ಅಂದರೆ ನಾನು ಅವಾಗವಾಗ ಆ್ಯಕ್ಚುಲಿ ವಾಶ್ ಮಾಡ್ಕೊತೀನಿ. ಈ ಸರಿ ಡೀಪ್ ಕ್ಲೀನರ್ ಅವ್ರನ್ನ ಕರ್ಸೋಣ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಇನ್ನೇನು ಅವ್ರು ಬರ್ತಾರಲ್ಲ, ಇನ್ನೇನು ಉಜ್ಕೊಳ್ಳೋದು ಬೇಡ ಅಂತ ಹಿಂಗೆ ದಿನ ದೂಕೊಂಡ್ ಬರ್ತಾ ಇದ್ದೆ. ಆದರೆ ನಾನು ನಮ್ಮನೆಯವರು ಡೀಪ್ ಕ್ಲೀನರ್ ಅವ್ರನ್ನ ಕರೆಸಿದ್ದೆ. ಆದರೆ ಕೇಳಿದರೆ ಬೇಡ ಅಂತಾರೋ ಅಥವಾ ಏನಂತಾರೆ, ಆಮೇಲೆ ಬೇಡ ಅಂದ್ಮೇಲೆ ಕರ್ಸೋಕೆ ಕಷ್ಟ ಆಗ್ಬಿಡುತ್ತಲ್ಲ. ಹಾಗಾಗಿ ಅವ್ರು ಇಲ್ದಾಗ ಕರ್ಸೋಣ ಅಂತ ಹೇಳಿಬಿಟ್ಟು ಸ್ಕೆಚ್ ಹಾಕಿದ್ದೆ. ಅಮ್ಮ ಊರಿಂದ ಬೇರೆ ಬರ್ತೀನಿ ಅಂದರು ಅಮ್ಮ ಅವರು. ಇನ್ನೇನು ಮನೆ ಬೇರೆ ತುಂಬ ಗಲೀಜಾಗಿತ್ತು. ದಿನ ಸ್ವಲ್ಪ ನಾನೇ ಕ್ಲೀನ್ ಮಾಡ್ಕೊಂಡು ನೀನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ. ಇದೊಂದು ಗಲೀಜಾಗಿ ಆಗಿಬಿಟ್ಟಿದ್ದೆ. ಅದಕ್ಕೆ ಇವತ್ತು ನಾನೇ ಮುಚ್ತಾ ಇದ್ದೀನಿ. ಏನಿಲ್ಲ, ಹಾರ್ಪಿಕ್ ಹಾಕಿ ಈ ಸ್ಟೀಲು ಜುಂಗಲ್ಲಿ ಉಜ್ಜಿದ್ರೆ ಸಾಕು, ಅಷ್ಟು ಕ್ಲೀನ್ ಆಗುತ್ತೆ. ನೋಡಿ ಎಷ್ಟು ಕ್ಲೀನಾಗಿ ಹೋಗಿದೆ ಅಂತ. ಇದು ಆ್ಯಕ್ಚುಲಿ ಟೈಲ್ಸಲ್ಲಿರೋ ಡಿಸೈನ್ ಇದೇ ಥರ ಇರೋದು. ಉಜ್ಜಿದ್ಮೇಲೆ ಇದೆಷ್ಟು ಕ್ಲೀನ್ ಆಗಿದೆ ನೋಡಿ. ಸೈಡಿಂದ ನೋಡಿದರೆ ಕಾಣಿಸುತ್ತೆ ಗಲೀಜು, ಬಟ್ ಇಲ್ಲ. ನಲ್ಲಿ ಎಲ್ಲ ನೋಡಿ ಎಷ್ಟು ಪಳ ಅಂತ ಇದೆ. ಸಿಂಕ್ ಎಲ್ಲ ನೋಡಿ ಎಷ್ಟು ಕ್ಲೀನಾಗಿ ಆಗಿದೆ ಅಂತ. ನನಗೆ ಆ್ಯಕ್ಚುಲಿ ಬಟ್ಲು ಮನೆ ಉಜ್ಜೋದು, ಬಟ್ಟೆ ಉಜ್ಜೋದು ಎಲ್ಲ ಇಷ್ಟನೇ ಇಲ್ಲ. ಯಾಕಂದರೆ ನಮ್ಮಮ್ಮ ನಾವು ಚಿಕ್ಕದ್ರ ಸ್ಕೂಲಿಂದ ಬಂದಿದ ತಕ್ಷಣ ಶನಿವಾರ ಭಾನುವಾರ ಆಗ್ತಿದ್ದಾಗೇ ಶನಿವಾರ ಟೈಮು ತಣ್ಣೀರಲ್ಲಿ ಆಟ ಆಡಿ ಅಂತ ಬಾತ್ರೂಮಿಗೆ ಬಿಟ್ಬಿಡೋರು ನನ್ನನ್ನು. ನಾನೇನು ಜೋಶಲ್ಲಿ ಉಜ್ಜಿಬಿಡ್ಬೇಕು ಕೂತ್ಕೊಂಡು. ಅಂದರೆ ಇದು ಉಜ್ತಾ ಇದ್ದೀನಿ, ಉಜ್ಜಬೇಕು, ಕ್ಲೀನ್ ಮಾಡಬೇಕು ಅಂತಲ್ಲ. ಸ್ಕೂಲಿಂದ ಬಂದಿದ ತಕ್ಷಣ ನನಗೆ ಏನಾದರೂ ತಿನ್ನಕ್ಕೆ ಕೊಟ್ಬಿಟ್ಟು ಆಟ ಆಡ್ಕೊಳ್ಳಿ ನೀರಲ್ಲಿ ಅಂತ ಹೇಳಿ ಬಾತ್ರೂಮಿಗೆ ಕೂಡ ಹಾಕ್ಬಿಡೋರು. ಅಂದರೆ ಹಂಗೆ ಆಟಾಡ್ತಾನೆ ಇಲ್ಲಿಗೆಲ್ಲ ಸೋಪ್ ಹಾಕೊಂಡು ಜಿಂಗಲ್ ಉಜ್ತಾ ಇರೋ, ಆಟಾಡ್ಕೋ, ಜಾರುತ್ತೆ ಜೋಪಾನ ಅಂತ ಹೇಳ್ಬಿಟ್ಟು ನಾನು ಉಜ್ಜು ಅದೇ. ಇವಾಗ ನನಗೆ ಅದೆಲ್ಲ ಬೇಜಾರಾಗೋಗ್ಬಿಟ್ಟಿದೆ. ವಿಡಿಯೋದಲ್ಲಿ ಆ್ಯಕ್ಚುಲಿ ಕಪ್ ಅನ್ನಂಗೆ ಕಾಣಿಸ್ತಿದೆ ನೋಡಿ ಆ ಬ್ರೌನು. ನನಗೆ ಈಗ ಹಂಗೆ ಅನಿಸ್ತಿರುತ್ತೆ, ಬಟ್ ರಿಯಲಾಗಿ ನೋಡಿದಾಗ ಆ ಥರ ಇಲ್ಲ, ಕ್ಲೀನಾಗಿ ಆಗಿದೆ. ಈಗ ಟಬ್ಬೆಲ್ಲ ಉಜ್ಜಬೇಕು ಇದನ್ನು. ಅಮ್ಮ ಅವರೆಲ್ಲ ನಾಳೆ ಬರ್ತಾ ಇದ್ದಾರೆ. ಹಾಗಾಗಿ ನಮ್ಮಮ್ಮ ಕ್ಲೀನ್ ಮಾಡಲಿಲ್ಲ ಅಂದರೆ ಬೈತಾರೆ ಅಂತ. ಅವ್ರು ಬರೋ ಟೈಮಿಗೆ ಸ್ವಲ್ಪ ಕ್ಲೀನ್ ಮಾಡ್ಕೊತೀನಿ. ನೆನ್ನೆನೇ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟಿದ್ದೆ ನೋಡಿ. ಅವಾಗಷ್ಟೇ ನಾನು ಕ್ಲೀನ್ ಮಾಡಿದ್ದೆ, ವಿಡಿಯೋ ನೋಡಿದ್ರಿ. ಇವಾಗ ನೋಡಿ ಇವನು ಬಂದರೆ ಮಲಗಿದ ಜಾಗ, ಕೂತಿದ್ದ ಜಾಗ ಈ ಥರ ಇರುತ್ತೆ ಯಾವಾಗ್ಲೂ ಅಷ್ಟೇ. ಕೂತೆದ್ರೆ ಹಿಂಗಾಗುತ್ತೆ. 5 ನಿಮಿಷಕ್ಕೂ 10 ನಿಮಿಷಕ್ಕೂ ನಾವು ಜೋಡಿಸ್ತಾನೇ ಇರಬೇಕು. ಈಗ ಬಾತ್ರೂಮ್ ಅಷ್ಟೇ ಈಗ ಉಜ್ಜಿ ಬಂದಿದ್ದೀನಿ. ಗೆಡ್ಸಕ್ಕೆ ಇನ್ನೊಂದು 5-10 ನಿಮಿಷ ಹೋಗ್ತಾ ಇರ್ತಾನೆ. 10 ನಿಮಿಷಕ್ಕೊಂದ್ಸರಿ. ನಾನು ಅವಾಗ ಒಂದು 2 ಸರಿ ಮಿಸ್ ಆಗಿ ವಿಡಿಯೋ ಮಾಡ್ದಲ್ಲಿ ಹಂಗಂಗೆ ಜೋಡಿಸಿದ್ದೆ. ಅಂತೂ ಬಂದು ಮತ್ತೆ ಇನ್ನೊಂದ್ಸರಿ ಈಗ ನೆನಪಾಯ್ತು, ಹಂಗಾಗಿ ಮಾಡ್ತಾ ಇದ್ದೀನಿ. ಅಯ್ಯೋ ಇದು ಅವನಿಗೆ ಸೋಫಾ ಕಮ್ ಬೆಡ್ ಅಂತ ಗೊತ್ತಿಲ್ಲ ಅವನಿಗೆ. ಹೇಳಿದ್ರೆ ಇನ್ನು ಕುಳ್ಗೆಡ್ಸಿ ಹಬ್ಬ ಮಾಡಾಕ್ ಬಿಡ್ತಾನೆ. ಅದಕ್ಕೆ ಏನು ಹೇಳ್ಕೊಟ್ಟಿರ್ಲಿಲ್ಲ. ಇಲ್ಲ ಅಂದಿದ್ರೆ ಹಾಸ್ಕೊಂಡು ನಿಂತ್ಕೊಂಡು ಕುಣ್ಕೊಂಡು ಏನೇನೋ ಮಾಡಿ ದಿಂಬೆಲ್ಲ ಒಂದೊಂದ್ ಕಡೆಗೆ ಎಸ್ತು ಏನೇನೋ ಮಾಡ್ತಾನೆ ಅವನು. ಅದಕ್ಕೇನೆ ಏನು ತಿಳಿಸಿರ್ಲಿಲ್ಲ. ಎಲ್ಲಿಗೆ ಹೋಗಿತ್ತು ಮಗಳು ನೋಡಿ ಇವತ್ತು ನನ್ನ ಮಗಳು? ಅಳ್ಳಿಲ್ವಾ? ವೆರಿ ಗುಡ್. ಬ್ಲಡ್ ಟೆಸ್ಟಿಗೆ ಕೊಟ್ಬಿಟ್ಟು ಬಂದಿದೆ. ಅಂದ್ರೆ ಪ್ಲೇಟ್ಲೆಟ್ ಅವಾಗವಾಗ ಇದು ಮಾಡಿಸ್ತಾ ಇರ್ತೀವಲ್ಲ, ಹಾಗಾಗಿ ಅವ್ರ ಮಾವ ಯಕ್ಷಿತ್ ಮಾವ ಹೋಗಿ ಬ್ಲಡ್ ಚೆಕಪ್ ಮಾಡಿಸ್ಕೊಂಡು ಈಗ ಬಂದ್ರು. ರಾತ್ರಿ ಇವರಿಬ್ರೆ ಹೋಗಿ ನನಗೆ ಸರ್ಪ್ರೈಸ್ ಅಂತ ಹೇಳಿ ತಗೊಬಿಟ್ಟು ಬಂದಿದ್ದು. ಮಗಳೇ ಮಲಗಿಬಿಟ್ಟಿದ್ಲ ರಾತ್ರಿ 12 ಗಂಟೆಲಿ. ನಾವೇ ಕಟ್ ಮಾಡ್ಕೊಂಡು ನಮ್ಮ ಯಕ್ಷಿತ್ ಕಟ್ ಮಾಡಿಸಿದ್ದು ಈ ಸರಿ. ಆಲ್ರೆಡಿ ಎಲ್ಲ ಆಗಿದೆ. ಇದು ನಿನ್ನೆ ಕಟ್ ಮಾಡಿಸಿದ್ದು. ನಾನು ನೆಕ್ಸ್ಟ್ ಡೇ ವಿಡಿಯೋ ಮಾಡ್ತಾ ಇದ್ದೆ. ನೆಕ್ಸ್ಟ್ ಡೇ ಅಂದ್ರೆ ಇವತ್ತು ನನ್ನ ಬರ್ತ್ಡೇ. 12 ಗಂಟೆಗೆ ಮಾಡಿಸಿದ. ಇಲ್ಲ ನಾನು ಅಲ್ಲ ಪೂಜೆ ಮಾಡ್ತಾ ಇದ್ದೀನಲ್ಲ, ನಾನೇ ತಿನ್ನಿಸ್ತೀನಿ. ನೀನ್ ನಂಗೆ ತಿನ್ಸು. ಬರ್ಡೇ ನೀನ್ ತಿನ್ನಿಸ್ಬೇಕು. ಇಬ್ರು ಹೊರಗಡೆಯಿಂದ ಬಂದ್ರೆ ಇಬ್ರು ಕೈ ತೊಳಿಲಿಲ್ಲ ಮಾತ್ರ. ಸಖತ್ತಾಗಿದೆ. ನನ್ನ ಬರ್ತ್ಡೇ ದಿನ ಅಂದ್ರೆ ವಿಡಿಯೋ ಮಾಡ್ತಾ ಇರೋ ದಿನ ಇವತ್ತು ನನ್ನ ಬರ್ತ್ಡೇ. ಅಪ್ಲೋಡ್ ಮಾಡೋದು ಯಾವಾಗ ಏನು ಗೊತ್ತಿಲ್ಲ. ತುಂಬ ಜನ ನನಗೆ ವಿಶೇಷ ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ರಾತ್ರಿ 12 ಗಂಟೆಗೆ ನಮ್ಮ ಯಕ್ಷಿತು ಕೇಕ್ ಕಟ್ ಮಾಡಿಸುಂಟು. ಅಂದರೆ ನಾವು ಯಾವಾಗಲೂ 12 ಗಂಟೆಗೆ ರಾತ್ರಿ ಮಿಡ್ನೈಟಲ್ಲೇ ಮಾಡ್ಬೇಕು 12 ಗಂಟೆಗೆ ಅಂತ ಯಾವತ್ತೂ ಇಲ್ಲ. ಯಾವತ್ತೂ ಕೇಕ್ ಕಟ್ ಮಾಡಿಲ್ಲ ಕೂಡ. ಹಾಗಾಗಿ ಆಮೇಲೆ ಅದನ್ನು ನನಗೆ ಗೊತ್ತಿರಲಿಲ್ಲ. ನಮ್ಮ ಓನರ್ ಮನೇಲಿ ಇಟ್ಟು ಯಕ್ಷಿತು ಕೇಕು ಆಮೇಲೆ ತಗೊಬಿಟ್ಟು ಬಂದು ಕಟ್ ಮಾಡಿದ್ರು. ನಂಗೆ ಗೊತ್ತಿರಲಿಲ್ಲ ಇದು ಮಲಗಿತ್ತು. ನಮ್ಮನೆಯವರು ಇವಾಗ ಟ್ರಿಪ್ ಹೋಗಿದ್ದಾರೆ. 12 ಗಂಟೆ ಇದ್ರೆ ಏನು ಕೇಕ್ ಏನು ಕಟ್ ಮಾಡಿಸ್ತಾ ಇರಲಿಲ್ಲ. ಅವ್ರಿಗೆ ಅಭ್ಯಾಸನೂ ಏನಿಲ್ಲ. ಏನಾದ್ರು ನನ್ನ ಮಗಳೇ ಏನಾದರೂ ಹೇಳಿದರೆ ಕೇಕ್ ಕಟ್ ಮಾಡಿಸೋರು ಇದ್ದಿದ್ರೆ ಸದ್ಯ ವಿಶ್ ಮಾಡಿದರೆ ಹೆಚ್ಚು. ನನಗೆ ಅವರು ನೆನ್ನೆ ರಾತ್ರಿ ಮಾಡಲ್ಲ, 12 ಗಂಟೆಗೆ ಮಾಡಲ್ಲ ಅಂತ ಅಂದ್ಕೊಂಡಿದ್ದಂತೂ ಮಾಡಲಿಲ್ಲ. ನಂಗೆ ಗೊತ್ತಿತ್ತದು ಬೆಳಗ್ಗೆ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೆ. ಬಟ್ 8 ಗಂಟೆ ಕರೆಕ್ಟಾಗಿ 9 ಗಂಟೆಗೆ ಫೋನ್ ಮಾಡಿದ್ದಾರೆ ವಿಶ್ ಮಾಡೋಕ್ಕೆ. ಆಮೇಲೆ ಇನ್ಸ್ಟಾಗ್ರಾಮಲ್ಲಿ ಫೋಟೋ ಹಾಕ್ಬಿಟ್ಟಿದ್ದಾರೆ. ಅದೇ ನನಗೆ ಶಾಕ್. ಆಮೇಲೆ ನಾನು ರಾತ್ರಿನೇ ರೆಡಿ ಆಗಿದ್ದೆ.
ಇದೇ ಥರ ವೀಡಿಯೋ ಮಾಡಬೇಕು, ನಮ್ಮನ್ನು ಬಗ್ಗೆ ಕಂಪ್ಲೇಂಟ್ ಹೇಳಬೇಕು ಅಂತಲೇ ರೆಡಿಯಾಗಿದ್ದೆ. ಸದ್ಯ ಬೆಳಗ್ಗೆ ಎದ್ದು ನನ್ನ ಮಗಳು ಸ್ಕೂಲಿಗೆ ಕಳಿಸಿ ಬಂದು ಆಮೇಲೆ ವೀಡಿಯೋ ಮಾಡೋಣ ಅಂದ್ಕೊಂಡೆ. ಅಷ್ಟೊಳಗೆ ಹಾಕ್ಬಿಟ್ಟಿದ್ರು, ಅಷ್ಟೊಳಗೆ ಫೋನ್ ಮಾಡಿದರು, ವಿಶ್ ಮಾಡಿದರು. ಏನಾದರೂ ಬೇರೆ ಥರ ಬೇರೆಯವ್ರಿಗೆ ಏನಾದ್ರು ಕೇಕ್ ಕಟ್ ಮಾಡಿಸ್ಬೇಕು, ಹಬ್ಬ ಮಾರಿ ಹಬ್ಬ ನಮ್ಮನೆಯವ್ರಿಗೆ. ಇವರು ನಮ್ಮನೆಯವ್ರದ್ದು ಅದೇನು ಅಭ್ಯಾಸ ಇಲ್ಲ. ಒಂದೊಂದು ಸರಿ ನೆನಪಿದ್ರೆ ಕಟ್ ಮಾಡಿ, ಒಂದೊಂದು ಸರಿ ಮೂಡಿದ್ದಾಗೆ. ಲಾಸ್ಟ್ ಟೈಮ್ ಇಲ್ಲೇ ಇದ್ರು ಜಗಳ ಮಾಡ್ಕೊಂಡಿದ್ದು, ಜಗಳ ಮಾಡ್ಕೊಂಡಿದ್ದ. ಆದರೂ ರಾತ್ರಿ 12 ಗಂಟೆಲಿ ವಿಶ್ ಮಾಡಿದ್ರು. ಬೆಳಗ್ಗೆ ಕೇಕ್ ಕಟ್ ಮಾಡಿಸ್ತಾರೆ ಅಂತ 12 ಗಂಟೆವರೆಗೂ ವೆಯ್ಟ್ ಮಾಡಲಿಲ್ಲ. ಆಮೇಲೆ ಬಂದವರು ಫೋನ್, ಯಾರನ್ನ ನನಗೆ ಫೋನ್ ಮಾಡೋಕ್ಕೆ ವಿಶ್ ಮಾಡ್ತಾರೆ ಅವರಿಗೆಲ್ಲ ಚಾಡಿ ಹೇಳ್ತಾ ಕೂತ್ಕೊಂಡೆ. ಅವ್ರು ಇಯರ್ಫೋನ್ ಹಾಕಿ ಕೂತ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು. ಅಂದರೆ ಅವ್ರು ರಾತ್ರಿ ಕಟ್ ಮಾಡ್ಸೋಕ್ಕಿದ್ರು ಅಂತ ಏನೋ ಗೊತ್ತಿಲ್ಲ. ಆಮೇಲೆ ನಾನು ಎಲ್ಲರಿಗೂ ಕಂಪ್ಲೇಂಟ್ ಹೇಳೋದೆ, ನೋಡಿ ಇವಳೇನು ನಾನು ಕೇಕ್ ಕಟ್ ಮಾಡಿಸಿದ್ರೆ ಏನು ಇವಳು ಖುಷಿ ಪಡಲ್ಲ, ನಾನು ಹೇಳಿದ್ಕೆ ಇವ್ರು ಕೇಕ್ ಕಟ್ ಮಾಡಿಸಿದ್ದಾರೆ ಅಂತ ಅನ್ಕೊಳ್ತಲೆ ಅಂತ ಹೇಳ್ಬಿಟ್ಟು ಕಟ್ ಮಾಡಿಸ್ಲಿಲ್ಲ. ಆಮೇಲೆ ನಂದು ಯೂಟ್ಯೂಬಲ್ಲಿ 50,000 ಆಗಿದ್ದಕ್ಕೆ ಕೇಕ್ ಕಟ್ ಮಾಡಿಸಿದ್ರು. ಅದೇ ನನಗೆ ದೊಡ್ಡ ಸರ್ಪ್ರೈಸು. ಸದ್ಯ ನನಗೆ ಬರ್ತ್ಡೇ ವಿಶ್ ಆದರೂ ಮಾಡ್ತಾರಲ್ಲ, 12 ಗಂಟೆಗೆ ಇಲ್ಲಾಂದ್ರೂ ಬೆಳಗ್ಗೆ ಯಾವಾಗಲಾದರೂ ವಿಶ್ ಮಾಡ್ತಾರಲ್ಲ, ಅದೇ ಹೆಚ್ಚು. ನಮ್ಮ ಯಕ್ಷಿತಿಗೆ ಹುಡುಗರು ಮನ್ಸಲ್ವಾ, ಹಾಗಾಗಿ ರಾತ್ರಿ 12 ಗಂಟೆ ಕಟ್ ಮಾಡಿದ್ರೆ ನನಗೆ ಸ್ವಲ್ಪ ಮುಜ್ಜಿಕರ ಅಭ್ಯಾಸ ಇಲ್ವಲ್ಲ. ಓನರ್ ಅವರೆಲ್ಲ ಪಾಪ ಓನರ್ ಬಂದಿದ್ರು, ನಾವು ಅವ್ರ ಮಗಳು ಬಂದಿದ್ರು, ಬಂದು ವಿಶ್ ಮಾಡಿ ಹೋದರು. ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ನಾಳೆ ಪಪ್ಪ ಅಮ್ಮ ಅವ್ರು ಬರ್ತಾರೆ. ಅಂದರೆ ನಾಡಿದ್ದು ಒಂದು ಫಂಕ್ಷನ್ ಇದೆ, ನಮ್ಮ ಅವನ ಮಗನದು ಗ್ರೂಪ್ ಪ್ರವೇಶ. ಸೊ ಹಾಗಾಗಿ ನಾಳೆ ಬರ್ತಾ ಇದ್ದಾರೆ. ಹಾಗಾಗಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕಾಗಿತ್ತು. ದಿನ ಮೊನ್ನೆಯಿಂದನೇ ಸ್ವಲ್ಪ ಲೈಟಾಗಿ ಒಂದೊಂದಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಂದೆ. ಬಟ್ ನಾನು ಡೀಪ್ ಕ್ಲೀನರ್ ಅವ್ರನ್ನ ಕರೆಸ್ಬೇಕು ಅಂತ ನನ್ನ ತಲೆಯಲ್ಲಿತ್ತು. ಫೋನ್ ಮಾಡಿ ಅವರಿಗೆ ಮಾತಾಡ್ಕೊಂಡಿದ್ದೆ. ಆಮೇಲೆ ಒಂದು ಡೇಟ್ ಫಿಕ್ಸ್ ಮಾಡಿದ್ದೆ. ಅವತ್ತೇ ನಮ್ಮನೆಯವ್ರು ಹಾಸನಿಂದ ಬಂದುಬಿಟ್ರು. ಆಮೇಲೆ ಕ್ಯಾನ್ಸಲ್ ಮಾಡಿಬಿಟ್ಟೆ. ಇನ್ನೊಂದು ದಿನ ಪಾಪ ಡೇಟ್ ಕೊಟ್ಟೆ ಆ ದಿನಕ್ಕೆ ಅಂತ. ನಮ್ಮನೆಯವರು ಟ್ರಿಪ್ ಹೋಗ್ತಾರೆ ಅಂತ ಆಗಿತ್ತಲ್ಲ, ಹಾಗಾಗಿ ಆ ದಿನ ಡೇಟ್ ಕೊಟ್ಟಿದ್ದೆ. ಬಟ್ ನಮ್ಮನೆಯವ್ರು ಯಾಕೋ ಒಂದಿನ ಲೇಟಾಗಿ ಹೋಗ್ಬಿಟ್ರು. ಹಾಗಾಗಿ ಅವತ್ತು ಕ್ಯಾನ್ಸಲ್ ಮಾಡಿದೆ. ಪಾಪ ಅವ್ರು ಸುಮ್ಮನೆ 1-2 ದಿನ ಫೋನ್ ಮಾಡಿದರು. ಆಮೇಲೆ ಹಿಂಗೆ ಕ್ಯಾನ್ಸಲ್ ಮಾಡಿದ್ನಲ್ಲ, ನೆಕ್ಸ್ಟ್ ನಾನೇ ಹೇಳ್ತೀನಿ ಅಂತ ಹೇಳಿದೆ. ಪಾಪ ಅಂತೂ ಒಂದು ವ್ಯವಹಾರ ಕುದುರಿಸಿದ್ದೆ. ನಾನು 3,500 ಹೇಳಿದರು. ಪಾಪ 1 BHKಗೆ 3,500 ಹೇಳಿದರು. ಮತ್ತು ಅದರಲ್ಲಿ ಕಡಿಮೆ ಮಾಡಿ ಪಾಪ 2,800 ರೂಪಾಯಿಗೆ ಹೇಳಿದರು. ಪಾಪ ಒಪ್ಕೊಂಡ್ರು. ಪಾಪ ಖುಷಿಯಾಗಿ, ಅದೇ ನನಗೆ ಖುಷಿ ಆಯಿತು. ನೆಕ್ಸ್ಟ್ ಯಾವಾಗಲಾದರೂ ಅವ್ರು ಇಲ್ಲದಿದ್ದಾಗ ಅಥವಾ ನಮ್ಮ ಮನೆಯವ್ರಿಗೆ ಒಪ್ಪಿಸಿ ಕರ್ಸ್ಕೊಬೇಕು. ಹಾಗಾಗಿ ಇವತ್ತು ಬಾತ್ರೂಮ್ ಬೇರೆ ಸ್ವಲ್ಪ ಗಲೀಜಾಗಿತ್ತು. ಅವ್ರು ಬರ್ತಾರೆ ಅಂತ ಎಲ್ಲ ಹಂಗೆ ಕೆಲಸಗಳು ಹಾಗೆ ಬಿಟ್ಬಿಟ್ಟಿದ್ದೆ ನಾನು. ಗ್ಲಾಸು ನಂಗೆ ಒಟ್ಟಿಗೆ ಎಲ್ಲ ಕೆಲಸ ಮಾಡೋಕ್ಕೆ ಸುಸ್ತಾಗ್ಬಿಡುತ್ತೆ. ಹಾಗಾಗಿ ಈ ಕಿಟಕಿ ಗ್ಲಾಸು ಒಂದ್ಸರಿ, ಆಮೇಲೆ ಮನೆ ಕ್ಲೀನ್ ಮಾಡ್ಕೊಳ್ಳೋದು ಒಂದ್ಸರಿ, ಬ್ಲಾಂಕೆಟು ಪ್ರೆಸ್ ಬೆಡ್ ಎಲ್ಲ ವಾಶ್ ಮಾಡೋದು ಒಂದ್ಸರಿ, ನಮ್ಮಮ್ಮ ಬರ್ತಾರೆ ಅಂದಾಗ ಮಾತ್ರ ಅವೆಲ್ಲ ಕ್ಲೀನ್ ಮಾಡೋದು. ಕಿಚನ್ ತುಂಬ ಗಲೀಜಾಗಿರುತ್ತೆ. ಅದರಲ್ಲಿ ಒಬ್ರು ಇಲ್ಲಿ ನಮ್ಮ ಓನರ್ ಅವ್ರ ಮನೆಗೆ ಬರ್ತಾರೆ ಒಂದು ಕೆಲಸ ಮಾಡ್ಕೊಡೋಕ್ಕೆ. ಅವ್ರನ್ನ ಕರೆಸ್ಕೊಂಡಿದ್ದೆ ಒಂದಿನ. ಅವರು ಕಿಚನ್ ಎಲ್ಲ ಕ್ಲೀನ್ ಮಾಡಿಕೊಟ್ಟೋದ್ರು. ಬಾತ್ರೂಮ್ ಹೆಂಗೆ ಕ್ಲೀನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಇವತ್ತು ಉಜ್ಜಿದ್ದಾಯಿತು. ಕ್ಲೀನಾಗಿ ಉಜ್ಜಿದ್ದೇನೆ. ಒಂದು ಹಾರ್ಪಿಕ್ಕು, ಒಂದು ಸ್ಟೀಲ್ ಜುಂಗಿದ್ರೆ ಸಾಕು, ಕ್ಲೀನಾಗಿ ಉಜ್ಬೋದು. ಓಕೆ, ಈ ಕೇಕ್ ಎಲ್ಲ ಕಟ್ ಮಾಡಿದ್ದಾಯಿತು. ನಮ್ಮನೆಯವ್ರು ಇವತ್ತು ರಾತ್ರಿ ಬರ್ತಾರೆ. ಕೇಕ್ ಕಟ್ ಮಾಡಿಸ್ತಾರೆ ಗೊತ್ತಿಲ್ಲ, ಅಂತಲ್ಲೇ ಇಟ್ಕೊಂಡಿಲ್ಲ. ಸುಮ್ಮನೆ ಮೇಲೆ ನಾನು ಬೈತೀನಿ ಅಂತ ಏನಾದ್ರು ಕೇಕ್ ಕಟ್ ಮಾಡಿಸಿದ್ರು ಮಾಡಿಸ್ಬೋದು. ಗ್ಯಾರಂಟಿ ಇಲ್ಲ, ಎಲ್ಲ ಒಂದು 5% ಇಟ್ಕೊಂಡಿರ್ತೀನಿ, ನೋಡೋಣ. ಹಾಗೆ ಅವತ್ತು ನನ್ನ ಮಗಳಿಗೆ ಭರತನಾಟ್ಯ ಇತ್ತು. ಅವಳಿಗೆ ಭರತನಾಟ್ಯ ಕರ್ಕೊಂಡು ಬಂದಿದ್ದೆ. ಹಾಗೆ ಸ್ವೀಟ್ಸ್ ತಗೊಂಡು ಹೋಗಬೇಕಾಗಿತ್ತು ಓನರ್ ಅವರಿಗೆ ಮತ್ತು ಇನ್ನೊಬ್ಬರು ಮನೆಗೆ. ಹಾಗಾಗಿ ಬಂದಿದ್ದು. ಅಲ್ಲಿ ಮಸಾಲೆ ದೋಸೆ ತಿನ್ಕೊಂಡು, ಇಡ್ಲಿ ತಿನ್ಕೊಂಡು, ಬಟ್ ಅಷ್ಟು ಚೆನ್ನಾಗಿರಲಿಲ್ಲ. ನಾವು ಸ್ವಲ್ಪ ವೆಜ್ ಹೊರಗಡೆ ತಿನ್ನೋದು ತೀರಾ ಕಡಿಮೆ ಅಂಥದ್ರಲ್ಲಿ ತಗೊಂಡಿದ್ದು. ಬಟ್ ಸ್ವಲ್ಪ ಇಡ್ಲಿ ದೋಸೆ ಎಲ್ಲ ಹುಳಿ ಇತ್ತು, ಸ್ವಲ್ಪ ಅಷ್ಟು ಇಷ್ಟ ಆಗಲಿಲ್ಲ. ಓಕೆ, ಸದ್ಯಕ್ಕೆ ಇವತ್ತಿಗೆ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ನಾಳೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು.